ಸರಿ ಸರಿ, ಜೋಪಾನ. ಸೈಲೆಂಟ್ ಆಗಿ ಹೋಗಿ ಸಕ್ಸಸ್ಫುಲ್ ಆಗಿ ವಾಪಸ್ ಬಾ. ಓಕೆ. ಭಾಗ್ಯ ಮಿತ್ರ ಜೊತೆಗೆ ಲವ್ ಬರ್ಡ್ ಥರ ಹಾಯಾಗಿ ಅವನ ಜೊತೆ ಟರ್ಕಿಗೆ ಹೋಗೋಣ ಅನ್ಕೊಂಡಿದ್ಯಾ? ನಿನ್ ರೆಕ್ಕೆ ಕಟ್ ಮಾಡೋದಕ್ಕೆ, ನಿನ್ ಕಾಲ್ ಮುರಿಯೋದಕ್ಕೆ ನಾನಿದ್ದೀನಲ್ಲ. ಏನಾದ್ರೂ ಮಾಡಿ ನೀನ್ ಹೋಗೋದನ್ನ ಸ್ಟಾಪ್ ಮಾಡ್ತೀನಿ. ನಿನ್ನ ಮಾತ್ರ ಮಿತ್ರ ಜೊತೆ ಹೋಗಕ್ ಬಿಡಲ್ಲ. ಅಯ್ಯೋ, ಅಣ್ಣ ಯಾಕೆ ಈಗ ಬರ್ತಿದ್ದಾನೆ? ಮನೀಷಾ ನೋಡಿದ್ರೆ ಇವಾಗ ಕಥೆ ಮುಗೀತು ಅಷ್ಟೇ. ಮದ್ವೆ ಆಗೋದ್ರೊಳಗೆ ಮನೀಷಾ ಕೂಡ ಡೈವೋರ್ಸ್ ಸಿಗುತ್ತೆ. ಅಯ್ಯೋ, ಮನೀಷಾ ಮನೀಷಾ ಗಾಡ್, ಅಣ್ಣ ಏನು ಭಾಗ್ಯನ್ ರೂಮ್ ಕಡೆಗೆ ಹೋಗ್ತಿದ್ದಾನಲ್ಲ. ಮನೀಷಾ ಖಂಡಿತವಾಗಿ ಸಿಕ್ಬೀಳ್ತಾಳೆ ಇವಾಗ. ನಾಳೆ ಬೆಳಗ್ಗೆನೆ ಮನೀಷಾನ ಖಂಡಿತವಾಗೂ ಈ ಮನೆಯಿಂದ ಓಡಿಸ್ಬಿಡ್ತಾನೆ. ಇಲ್ಲಿ ಬೇರೆ ಯಾರೋನು ಇದ್ದಂಗೆ ಅನ್ನಿಸ್ತಲ್ಲ.
ಮನೀಷಾ, ಮಿತ್ರ ಅಣ್ಣ ನಿನ್ನ ನೋಡಿದ್ನಾ? ನೀನ್ ಅವನ್ ಕಣ್ಣಿಗೆ ಬೀಳಿಲ್ಲ ತಾನೇ? ಸ್ವಲ್ಪ ಹೊತ್ತಾಗಿದ್ರೆ ಸಿಕ್ ಬೀಳ್ತಿದ್ದೆ. ನಿನ್ನ ಅಣ್ಣನ ಮುಂದೆ ತಲೆ ತಗ್ಗಿಸ್ಬೇಕಾಗ್ತಿತ್ತು. ಥ್ಯಾಂಕ್ ಗಾಡ್ ಕರೆಕ್ಟ್ ಟೈಮಿಗೆ ಅಲರ್ಟ್ ಆದೆ. ಸರಿ, ಈಗ ಹೋಗಿದ್ ಕೆಲ್ಸ ಏನಾಯ್ತು? ಸಕ್ಸಸ್ ಹನ್ಸಿಕಾ. ನಾಳೆ 12 ಗಂಟೆ ಆದ್ರೂ ಅವಳಿಗೆ ಎಚ್ಚರ ಆಗಲ್ಲ. ಅಂದ್ರೆ ಪಾಸ್ಪೋರ್ಟಿಗೆ ಅಪ್ಲಿಕೇಶನ್ ಕೊಡೋದಕ್ಕೆ ಪಾಸ್ಪೋರ್ಟ್ ಆಫೀಸಿಗೆ ಕೂಡ ಭಾಗ್ಯ ಹೋಗಕ್ಕಾಗಲ್ಲ. ಹೇಗಾದ್ರೂ ಮಾಡಿ ಅವಳ ಅಪ್ಲಿಕೇಶನ್ ಕೊಡೋದು ಸ್ಟಾಪ್ ಆದ್ರೆ ಸಾಕು. ಆಗ ಭಾಗ್ಯ ಪ್ರಯಾಣ ಕೂಡ ಮುಗಿದು ಹೋಗುತ್ತೆ. ಮಿತ್ರ ಜೊತೆ ಹೋಗೋ ಅವಕಾಶ ನನಗ್ ಸಿಗತ್ತೆ. ಅಮ್ಮ, ಎಲ್ಲಿ ಭಾಗ್ಯ ಹಾಯಾಗ ಅಣ್ಣನ ಜೊತೆ ಟರ್ಕಿಗ್ ಸುತ್ತಕ್ ಹೋಗಿ ಅವಳು ಬಲೆಗ್ ಬೀಳಿಸ್ಕೊತಾಳೋ ಅಂತ ಟೆನ್ಷನ್ ಆಗ್ಬಿಟ್ಟಿತ್ ನಂಗೆ. ಇವಾಗ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವ್ ಅನ್ಕೊಂಡಿದ್ ಕೆಲ್ಸ ಮಾಡಿ ಮುಗಿಸಿದ್ವಲ್ಲ, ಇವಾಗ ಆರಾಮಾಗಿ ಮಲಗ್ಬೋದು. ನಡಿ. ಮನೀಷಾ, ಭಾಗ್ಯ ನಾವು ಕೊಟ್ಟಿರೋ ಡೋಸ್ಗೆ ಇನ್ನೂ ಹೊದ್ಗೆ ಹೊದ್ಕೊಂಡ್ ಮಲ್ಗಿದಾಳೆ. ಇನ್ನು ಪಾಸ್ಪೋರ್ಟು ಇಲ್ಲ, ಅಣ್ಣನ ಜೊತೆ ಫ್ಲೈಟ್ ಜರ್ನಿನೂ ಇಲ್ಲ. ಎಕ್ಸಾಕ್ಟ್ಲಿ. ಮಿತ್ರ ಜೊತೆ ತಾನು ಹಾಯಾಗಿ ಸುತ್ತಾಡ್ಬೋದು ಅಂತ ತುಂಬಾ ಆಸೆ ಪಡ್ತಿದ್ಲು. ಆ ಆಸೆ ಮೇಲೆ ನಾವು ತಣ್ಣೀರ್ ಹಾಕಾಯ್ತಲ್ಲ. ಇನ್ನೇನ್ ಮಾಡಕ್ಕಾಗತ್ತೆ? ಮಿತ್ರ ಜೊತೆ ನಾನು ಆಕಾಶಕ್ಕೆ ಹಾರು ಹೋಗ್ತಿದ್ರೆ ಅವಳು ನೋಡ್ತಾ ಸುಮ್ನೆ ಕೂತಿರ್ಬೇಕು. ಆ ಸೀನ್ ನೆನ್ಸ್ಕೊಂಡ್ರೇನೆ ಸಖತ್ ಮಜಾ ಬರ್ತಿದೆ ಹನ್ಸಿಕಾ. ಇಷ್ಟೊಂದು ಮಂಪ್ರಾಗ್ತಿದ್ಯಲ್ಲ, ಏನಾಯ್ತು? ಭಾಗ್ಯ ಅದ್ಕೆ ಕಾಫಿ ತಗೊಳ್ಳಿ. ನಾನು ಬ್ರಷ್ ಮಾಡ್ಕೊಂಡು ಆಮೇಲೆ ಕುಡಿತೀನಿ ಸುಧೀರ್. ಇವತ್ತೇನತ್ಗೆ ಇಷ್ಟೋ ತನಕ ನಿದ್ದೆ ಮಾಡ್ತಿದ್ರಿ? ನೀವಿಷ್ಟೊತ್ತು ಮಲಗೋದು ನಾನು ಯಾವತ್ತೂ ನೋಡಿರ್ಲಿಲ್ಲ. ಏನ್ ಭಾಗ್ಯ, ಇಷ್ಟೊತ್ತವರೆಗೂ ನಿದ್ದೆ ಮಾಡ್ತಿದ್ಯಾ? ಅದು ಮಿತ್ರ ಅವರೇ. ಭಾಗ್ಯ, ನೀನು ಇಷ್ಟೊತ್ತಿಗೆ ಪಾಸ್ಪೋರ್ಟ್ ಆಫೀಸಲ್ಲಿ ಇರಬೇಕಿತ್ತಲ್ಲ. ನೀನು ಅಪ್ಲಿಕೇಶನ್ ಅಲ್ಲಿ ಸಬ್ಮಿಟ್ ಮಾಡಬೇಕಲ್ವಾ? ಇಷ್ಟೊತ್ತಾದ್ರೂ ಇನ್ನೂ ಮನೇಲೇ ಇದೆಯಲ್ಲಮ್ಮ. ಅದು ಮಾವ, ಏನಾಯ್ತು ಅಂದ್ರೆ. ವಾಟ್ ಇಸ್ ದಿಸ್ ಭಾಗ್ಯ? ಎಂಥ ಪರಿಸ್ಥಿತಿಲೂ ಮಿಸ್ ಆಗ್ಬಾರ್ದು, ಯಾವುದೇ ಕಾರಣದಿಂದ ಪಾಸ್ಪೋರ್ಟ್ ಕೆಲಸ ಪೋಸ್ಟ್ಪೋನ್ ಆಗ್ಬಾರ್ದು ಅಂತ ಹೇಳಿದ್ದೆ. ಯಾಕೆ ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿದ್ಯಾ ನೀನು? ಇರ್ರೆಸ್ಪಾನ್ಸಿಬಲ್ ಆಗಿರೋದು ಭಾಗ್ಯಂಗೆ ಹೊಸ್ತೇನಲ್ವಲ್ಲ ಅಣ್ಣ. ನೀನೇನೋ ಭಾಗ್ಯನ ಫ್ಲೈಟಲ್ಲಿ ಹಾರಾಡ್ಸೋಕ್ ನೋಡ್ತೀಯ, ಇವಳು ಮಾತ್ರ ನಿನ್ ಮಾತಕ್ ಬೆಲೆ ಕೂಡ ಕೊಡ್ಬೇಕು ಅನ್ಕೊಳ್ಳಲ್ಲ. ಹಾಗಲ್ಲ ಅನ್ಸಿಕಾ. ಒಂದ್ ಕೆಲ್ಸ ಹೇಳಿದ್ರೆ ಅದ್ರ ಬಗ್ಗೆ ಶ್ರದ್ಧೆ ಇರ್ಬೇಕು. ಆ ಕೆಲ್ಸದ ಬಗ್ಗೆ ಏಕಾಗ್ರತೆ ತೋರಿಸ್ಬೇಕು. ಆದ್ರೆ ನೀನು ಕಡೆ ಪಕ್ಷ ಆ ಕೆಲ್ಸ ಮಾಡ್ತೀನಿ ಅಂತ ಕೂಡ ಒಪ್ಕೊಳ್ಳಿಲ್ಲ. ಅಂದ್ರೆ ಏನರ್ಥ? ಮಿತ್ರನ್ ಬಗ್ಗೆ ಗೌರವ ಇಲ್ವಾ? ಇಲ್ಲ ಅಂದ್ರೆ ಹೇಗಾದ್ರೂ ಅವರೇ ಮಾಡ್ಕೋತಾರ ಬಿಡು ಅನ್ನೋ ನಿರ್ಲಕ್ಷ್ಯನ. ಹಾಗೇನಿಲ್ಲ ಅತ್ತೆ, ನೀವ್ ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ಅಪಾರ್ಥ ಮಾಡ್ಕೋತೀರಾ, ಸುಮ್ನೆ ಹೇಳ್ತೀರಾ ಅಂತ ಇಂಥ ಡೈಲಾಗ್ ಎಲ್ಲ ಚೆನ್ನಾಗಿ ಹೇಳಿ ತಪ್ಪಿಸ್ಕೊಳ್ತೀಯ. ಟರ್ಕಿಯಲ್ಲಿ ಅವಾರ್ಡ್ ಫಂಕ್ಷನ್, ಮಿತ್ರ ಜೊತೆ ಹೆಂಡತಿ ಸ್ಥಾನದಲ್ಲಿ ನಿಲ್ಲೋ ಅಂತ ಸೂಪರ್ ಚಾನ್ಸ್. ನಿನ್ನ ಕಳ್ಸೋದಕ್ಕೆ ಅರವಿಂದ ಆಂಟಿಗೆ ಇಷ್ಟ ಇಲ್ದೇ ಇದ್ರು ಕೂಡ ಆಂಟಿ ಮಾತು ಒಪೋಸ್ ಮಾಡಿ ಮಿತ್ರ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂದಿದ್ದ. ಅಟ್ಲೀಸ್ಟ್ ಮಿತ್ರ ಮಾತಿಗಾದ್ರೂ ರೆಸ್ಪೆಕ್ಟ್ ಕೊಡ್ಬಾರ್ದಾ?
ನೋಡಿದ್ಯಾ ಮಿತ್ರ, ಅರ್ಹತೆ ಇಲ್ದವ್ರನ್ನ ಬಂಗಾರದ ಸಿಂಹಾಸನದ ಮೇಲ್ ಕೂರ್ಸೋ ಹಾಗೆ ಯಾವ ಅರ್ಹತೆನೂ ಇಲ್ದೇ ಇರೋ ಭಾಗ್ಯನ ಅಷ್ಟು ದೊಡ್ಡ ಅವಾರ್ಡ್ ಫಂಕ್ಷನ್ಗೆ ಕರ್ಕೊಂಡು ಹೋಗ್ತೀನಿ ಅಂದೆ. ಇವಾಗ ನೋಡು, ತನಗೆ ಅರ್ಹತೆ ಇಲ್ಲ ಅಂತ ತಾನಾಗ್ ತಾನೇ ಪ್ರೂವ್ ಮಾಡಿದ್ಲು. ಇವಾಗ ಹೇಳು ಮಿತ್ರ, ಈಗ್ಲೂ ಭಾಗ್ಯನ್ ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಹೋಗೋಕ್ಕೆ ಇನ್ನೆಲ್ಲ ಅವಕಾಶ ಇದೆ ಮನೀಷಾ. ಅಟ್ಲೀಸ್ಟ್ ಇವತ್ತು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ಫಂಕ್ಷನ್ ಮೊದಲು ಪಾಸ್ಪೋರ್ಟ್ ಬರೋ ಚಾನ್ಸ್ ಇತ್ತು. ಇನ್ನ ನನ್ನ ಜೊತೆ ಹೇಗೆ ಬರ್ತಾಳೆ? ಮಿತ್ರ ಅವರೇ, ನನ್ಗೂ ಸ್ವಲ್ಪ ಮಾತಾಡಕ್ ಬಿಡ್ತೀರಾ? ಇನ್ನು ಏನ್ ಮಾತಾಡ್ತೀಯ ಭಾಗ್ಯ? ಮಿತ್ರ, ಭಾಗ್ಯ ಏನೋ ಹೇಳ್ಬೇಕು ಅಂದಲ್ಲ, ಕೇಳಿಸ್ಕೊಂಡ್ರೆ ನಿನ್ ಕಿವಿ ಸೋತ್ ಹೋಗುತ್ತಾ? ಅದೇನೋ ಹೇಳ್ತಿದ್ಯಲ್ಲ, ಹೇಳು. ಮಿತ್ರ ಅವರೇ, ನಾನು ಅಪ್ಲಿಕೇಶನ್ನ ಆಲ್ರೆಡಿ ಸಬ್ಮಿಟ್ ಮಾಡಾಯ್ತು. ಅದೇಗೆ? ಇಷ್ಟೊತ್ತು ಮೈ ಮರೆತು ನಿದ್ರೆ ಮಾಡ್ತಿದ್ದೆ, ಅಪ್ಲಿಕೇಶನ್ ಹೇಗ್ ಸಬ್ಮಿಟ್ ಮಾಡ್ದೆ? ನೀನ್ ಆಶ್ಚರ್ಯ ಪಡ್ಬೇಡ ಮನೀಷಾ. ಪಾಸ್ಪೋರ್ಟ್ ಬೇಕಾದ್ರೆ ಆನ್ಲೈನ್ ಕೂಡ ಅಪ್ಲೈ ಮಾಡ್ಬೋದು. ಹಳ್ಳಿ ಬುದ್ಧಿಗೆ ಇದೆಲ್ಲ ಬೇರೆ ಗೊತ್ತಾಗತ್ತಾ? ನನ್ ಹಳ್ಳಿ ಬುದ್ಧಿಗೆ ಇಷ್ಟೆಲ್ಲ ಯೋಚನೆ ಹೇಗ್ ಬಂತಪ್ಪ ಅಂತ ಅನ್ಕೋತಿದ್ಯಾ? ಪರವಾಗಿಲ್ಲ, ನಾನ್ ಕೂಡ ಓದಿರೋಳೆ ಅಲ್ವಾ. ಅದಕ್ಕೆ ಮೊದ್ಲೇ ಹುಷಾರಾಗಿದ್ರೆ ಯಾವ ತರ ದುಷ್ಟ ಶಕ್ತಿನೂ ಅಡ್ಡ ಬರ್ಬಾರ್ದು ಅಂತ ನೆನ್ನೆ ರಾತ್ರಿನೇ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬಿಟ್ಟೆ. ಮತ್ ಕೇಳ್ತಿದ್ರೆ ಯಾಕೆ ಹೇಳಲಿಲ್ಲ ಭಾಗ್ಯ? ಸುಮ್ಮನೆ ಎಲ್ಲರ ಹತ್ರ ಇಷ್ಟು ಮಾತು ಕೇಳಿದ್ಯಲ್ಲ. ನನಗೆ ಗೊತ್ತಿತ್ತು ಮಿತ್ರ, ಹಾಗೆ ಯಾವುದೇ ಕೆಲಸ ಮಾಡಿದ್ರು ಜವಾಬ್ದಾರಿಯಿಂದ ಮಾಡ್ತಾಳೆ. ಪ್ರತಿ ಕೆಲಸನೂ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಅಚ್ಚುಕಟ್ಟಾಗಿ ಮಾಡ್ತಾಳೆ. ಅಂಥದ್ರಲ್ಲಿ ಇಷ್ಟು ಚಿಕ್ಕ ಕೆಲಸ ಮಾಡಿ ಮುಗಿಸೋದಕ್ಕೆ ಯಾಕೆ ತಡ ಮಾಡ್ತಾ ಹೇಳು? ಅವಳ ಬಗ್ಗೆ ಗೊತ್ತಿದ್ರು ಕೂಡ ನಾವೇ ಆತರ ಪಟ್ಟು ಮಾತಾಡಿದ್ವಿ. ಹಾಂ, ಸರಿ ಸರಿ. ಅಪ್ಲಿಕೇಶನ್ ಹೇಗೋ ಸಬ್ಮಿಟ್ ಮಾಡಿದ್ಯಲ್ಲ, ನೆಕ್ಸ್ಟು ಪಾಸ್ಪೋರ್ಟಿಗೆ ಸಂಬಂಧಪಟ್ಟಿದ್ದು ವೆರಿಫಿಕೇಷನ್ ಇರುತ್ತೆ. ವೆರಿಫಿಕೇಷನ್ ಆಗೋವರೆಗೂ ನೀನು ಸ್ವಲ್ಪ ಮನೇಲೇ ಇರೋದಕ್ಕೆ ಟ್ರೈ ಮಾಡು. ಸರಿ ಮಿತ್ರ ಅವರೇ. ಮಾಮ್, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಡ್ಯಾಡ್, ಬಾಯ್. ನೋಡ್ದ್ಯಾ ಅರವಿಂದ, ನಿಜವಾದ ವಿಷಯ ಏನು ಅಂತ ತಿಳ್ಕೊಳ್ಳದೆ ಬಾಯಿಗೆ ಬಂದಾಗ ಮಾತಾಡ್ಬಿಟ್ವಿ. ಈಗ ನೋಡು, ಭಾಗ್ಯದಿಂದ ಯಾವುದೇ ತಪ್ಪು ನಡೆದಿಲ್ಲ. ಅದಕ್ಕೆ ಅವಾಗವಾಗ ಸ್ವಲ್ಪ ಬಾಯಿ ಬಿಗಿ ಹಿಡಿದ್ರೆ ಒಳ್ಳೇದು ಅಂತ. ಅವಕಾಶ ಸಿಗ್ತಲ್ಲ ಅಂತ ನೀವು ಕೂಡ ಬಾಯ್ಗೆ ಬಂದ ಹಾಗೆ ಮಾತಾಡದೇ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಲೇ ಸುಧೀರ್, ಕಾಫಿ ತಗೊಂಡ್ ಬರ. ಅಮ್ಮ ಭಾಗ್ಯ, ನೀನ್ ಹೋಗಿ ನಿನ್ ಕೆಲಸ ನೋಡ್ಕೋ. ಸರ್, ತಗೊಳ್ಳಿ. ಸರಿ ಮಾವ. ಇದೇನ್ ಮನೀಷಾ,
ಆ ಭಾಗ್ಯಂಗೆ ಹೇಳೋಕಾಗ್ದಿರೋ ಹಾಗೆ ಏಟ್ ಬೀಳುತ್ತೆ ಅಂತ ನಾವ್ ಅನ್ಕೊಂಡ್ರೆ ತಿರ್ಗಿ ಆ ಏಟ್ ನಮ್ಗೆ ತಾಗೋ ಹಾಗೆ ಮಾಡಿದ್ಲಲ್ಲ. ಹೌದು ಹನ್ಸಿಕಾ, ಹೊಲಕ್ ಹೋಗಿ ಕಳೆ ತೆಗೆಯೋದು, ಹಸುಗಳನ್ನ ಮೀಸೋದ್ ಮಾತ್ರ ಈ ಭಾಗ್ಯ ಗೊತ್ತು ಅನ್ಕೊಂಡಿದ್ದೆ. ಇಷ್ಟೊಂದು ಅಪ್ಡೇಟ್ ಆಗಿರ್ತಾಳೆ ಅಂತ, ಇಷ್ಟು ಬುದ್ಧಿ ಉಪಯೋಗಿಸ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೌದು ಮನೀಷಾ, ಭಾಗ್ಯ ಯಾವ್ದಕ್ಕೂ ಯೂಸ್ ಇಲ್ಲ. ಅಡ್ಗೆಗೆ ಉಪ್ಪು ಖಾರ ಎಷ್ಟ್ ಹಾಕ್ಬೇಕೋ ಗೊತ್ತು ಬಿಟ್ರೆ ಸೊಸೈಟಿಲಿ ಏನಾಗ್ತಿದ್ಯೋ ಅಂತ ತಿಳ್ಕೊಳ್ಳೋ ಬುದ್ಧಿ ಅವಳಿಗಿಲ್ಲ ಅಂತ ತಪ್ಪು ತಿಳ್ಕೊಂಡೆ. ಆದ್ರೆ ಹಾಗನ್ಕೊಂಡಿದ್ದು ನನ್ ಭ್ರಮೆ ಅಂತ ಈಗ ನನಗ್ ಗೊತ್ತಾಯ್ತು. ಯಾವ್ದೇನೇ ಆದ್ರೂ ಆ ಭಾಗ್ಯ ಕೈಲಿ ಸೋತ್ ಹೋದ್ವಿ ಅನಿಸ್ತಿದೆ ಹನ್ಸಿಕಾ. ಆಗಾಗ ಹೀಗ್ ಸೋಲೋದು ಒಳ್ಳೇದೇ ಮನೀಷಾ. ಯಾಕೆ ಮನೀಷಾ, ಆನ್ಲೈನ್ನಲ್ಲೇ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ದೆ ಅಂದ ಕೂಡ್ಲೆ ನೀನ್ ಗಂಟ್ಲಲ್ಲಿ ಮುಳ್ ಸಿಕ್ಕಾಕೊಂಡಾಗ ಆಡ್ದೆ. ನೋಡು ಮನೀಷಾ, ಪಕ್ಕದಲ್ಲೇ ಕತ್ತಿ ಇದ್ದಾಗ ನಾವ್ ನಡುದ್ರು ನಿಂತ್ಕೊಂಡ್ರು ಸ್ವಲ್ಪ ಹುಷಾರಾಗಿರ್ಬೇಕು. ಇಲ್ದಿದ್ರೆ ಆ ಕತ್ತಿನೇ ನಮ್ ಬೆನ್ನಕ್ ಚುಚ್ಬೋದು, ನಮ್ ಪ್ರಾಣನ್ ಕೂಡ ತೆಗೆದ್ಬಿಡ್ಬೋದು. ನನ್ ಪಕ್ಕದಲ್ಲೇ ಕತ್ತಿ ಹಾಗೆ ನೀನಿದ್ಯಾ ಅಂತ ಗೊತ್ತಿದ್ರು ಕೂಡ ನಾನ್ ಅಷ್ಟೂ ಹುಷಾರಾಗಿರಲ್ವಾ? ನೀನು ಬೇಡದೇ ಇರೋ ಪ್ಲಾನ್ ಮಾಡಿ ನಾನು ಮಿತ್ರ ಅವ್ರ ಜೊತೆ ಹೋಗ್ದಿರೋ ಹಾಗೆ ಮಾಡೋಕೆ ತುಂಬಾ ಕಷ್ಟ ಪಡ್ತಿರೋದು ನಂಗ್ ಗೊತ್ತಿಲ್ಲ ಅಂದ್ಕೊಂಡ್ಯಾ? ನಿನ್ ಕತ್ತಿ ಕತೆ ಏನೋ ನನಗ್ ಗೊತ್ತಿಲ್ಲ. ನೀನ್ ಇವಾಗ ಯಾವ ವಿಷಯ ಮಾತಾಡ್ತಿದ್ಯಾ ಅಂತಾನೂ ನಂಗೆ ಗೊತ್ತಿಲ್ಲ. ಮನೀಷಾ, ನಾನ್ ಹೋಗೋ ದಾರಿಲಿ ಬಾವಿ ತೋಡೋಕೆ, ನನ್ ಮೇಲ್ ಆರೋಪ ಹೊರ್ಸೋಕೆ ಪದೇ ಪದೇ ಪ್ರಯತ್ನ ಮಾಡ್ತಾನೆ ಇರ್ತೀಯ. ಹಾಗಿದ್ಮೇಲೆ ಮಿತ್ರ ಅವ್ರ ಜೊತೆಗೆ ಅಷ್ಟು ದೂರ ನಾನೊಬ್ಳೇ ಹೋಗ್ತೀನಿ ಅಂದ್ರೆ ನೀನ್ ಸುಮ್ನೆ ನೋಡ್ಕೊಂಡು ಸೈಲೆಂಟಾಗಿ ಕೂತಿರ್ತೀಯ ಅಂತ ನನ್ಗನ್ಸಲ್ಲ. ಖಂಡಿತ ಏನಾದ್ರೂ ಮಾಡಿ ನನ್ನ ತಡಿಬೇಕು ಅಂತ ನಿನ್ ಪ್ರಯತ್ನನ ನೀನ್ ಮಾಡ್ತಾನೆ ಇರ್ತೀಯಲ್ವಾ? ಅದಕ್ಕೆ ನಿನ್ ಪ್ರಯೋಗಕ್ಕೆ ಬಲಿಯಾಗ್ದೆ ನನ್ ಪ್ರಯತ್ನನ ನಾನ್ ಮಾಡ್ದೆ. ಹಾ, ನಿನ್ಗೆ ಇನ್ನೊಂದ್ ವಿಷಯ ಗೊತ್ತಾ? ನನ್ ರೂಮ್ನಲ್ಲಿ ಸ್ಲೀಪಿಂಗ್ ಸ್ಪ್ರೇ ಬಾಟಲ್ ಕೂಡ ನೋಡ್ದೆ. ನೋಡು ಮನೀಷಾ, ನೀನು ನನ್ ಮೇಲೆ ಸ್ಲೀಪಿಂಗ್ ಸ್ಪ್ರೇ ಮಾಡಿತ್ತರ ಮತ್ತೆ ಇನ್ ಯಾವುದೇ ಪ್ರಯತ್ನ ಮಾಡ್ದೆ ಅಂದ್ರೆ ನಿನ್ ಮೇಲೆ ಪಾಯ್ಸನ್ ಸ್ಪ್ರೇ ಹಾಕ್ಬಿಡ್ತೀನಿ. ಪೀಡೆ ಕಳ್ದೋಗುತ್ತೆ. ಏನ್ ಅಂದ್ಕೊಂಡಿದ್ಯಾ? ಇದೇನ್ ಮನೀಷಾ, ಭಾಗ್ಯಗೆ ಇಷ್ಟೊಂದ್ ಧೈರ್ಯನಾ? ಬೆರಳ್ ತೋರಿಸ್ತಾಳೆ, ವಾರ್ನಿಂಗ್ ಕೂಡ ಕೊಡ್ತಾಳೆ. ಹೌದು ಹನ್ಸಿಕಾ, ಮೊದ್ಲೆಲ್ಲ ಬೆಕ್ಕಿನ ಥರ ಇದ್ದಿದ್ ಭಾಗ್ಯ ಹುಲಿ ಥರ ಆಡೋಕ್ ಸ್ಟಾರ್ಟ್ ಮಾಡಿದಾಳೆ. ಹುಲಿನ ನೋಡಿ ಹಾರಾಡೋದ್ ಕಲಿತ್ರು ಬೆಕ್ಕು ಯಾವತ್ತೂ ಹುಲಿ ಆಗಲ್ಲ. ಯಾವತ್ತೋ ಒಂದಿನ ತಾನು ಬೆಕ್ಕು ಮಾತ್ರ ಅಂತ ಅವಳಿಗೆ ಗೊತ್ತಾಗೋ ಹೋಗಿ ನಾನು ಮಾಡೇ ಮಾಡ್ತೀನಿ. ಏ ತಾತ, ಎದೇಳು, ತಿನ್ನೋ ಹೊತ್ತಾಯ್ತು, ಊಟ ತಂದಿದ್ದೀನಿ ತಿನ್ನೋ. ಅಲ್ಲ ಯಾರೋ ನೀವೆಲ್ಲ, ಯಾಕ್ರೋ ನಾನು ಹೀಗೆ ಕಟ್ಟಾಕಿದ್ದೀರಾ? ನನ್ನಿಂದ ನಿಮಗೆ ಏನು ಉಪಯೋಗ ಇದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ನೋಡು ತಾತ, ನೀನೇನು ಕೇಳಿದ್ರು ನಾವೇನು ಹೇಳಲ್ಲ ಅಂತ ನಿನಗೆ ಗೊತ್ತು. ಆದರೂ ನೀನು ದಿನ ಕೇಳ್ತೀಯ. ಕೇಳಿ ಕೇಳಿ ಬಾಯಿನೂ ಬರ್ತ ಬಿಟ್ರೆ ನಾವಂತೂ ನಿನಗೇನು ಹೇಳಲ್ಲ. ತಗೋ, ಒಂದು ಊಟ ಮಾಡು.
ಆದರೂ ನಿನಗೊಂಚೂರು ಕಷ್ಟ ಕೊಡದೆ ಹೊಟ್ಟೆ ತುಂಬ ಊಟ ಹಾಕ್ತಿದ್ದೀನಿ, ಕಣ್ ತುಂಬ ನಿದ್ದೆ ಮಾಡ್ತೀಯಾ. ಇನ್ನೇನು ಪ್ರಾಬ್ಲಮ್ ನಿನಗೆ? ತಿನ್ನು.